ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ಶ್ರೀಲಂಕಾ ಸ್ಟೈಲ್ನಲ್ಲಿ ಆತ್ಮಾಹುತಿ ದಾಳಿ ಮಾಡೋಕೆ ಉಗ್ರರು ಭಾರಿ ಸ್ಕೆಚ್ ಹಾಕಿದ್ದಾರೆ ಅನ್ನೋ ಸ್ಫೋಟಕ ರಿಪೋರ್ಟ್ ಬಂದಿದೆ. ಇನ್ನೊಂದು ಕಡೆ ದೇಶದ ಒಳಗಡೆ ನೀಟ್ ಪೇಪರ್ ಲೀಕ್ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಇಡೀ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಅತ್ತ ತಮಿಳುನಾಡಿನಲ್ಲಿ ಸಿಎಂ ಕುರ್ಚಿ ಏರ್ತಿದ್ದ ಹಾಗೆ ವಿಜಯ್ ಸರ್ಕಾರಿ ಮದ್ಯದಂಗಡಿಗಳಿಗೆ ಬೀಗ ಹಾಕೋ ನಿರ್ಧಾರ ಮಾಡಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತದ ಮೇಲೆ ಕಣ್ಣಿಟ್ಟಿರೋ ಉಗ್ರರ ಪ್ಲಾನ್ ಬಗ್ಗೆ ತಿಳ್ಕೊಂಡ್ಬಿಡೋಣ. ಗುಪ್ತಚರ ಮೂಲಗಳಿಂದ ಸ್ಫೋಟಕ ಮಾಹಿತಿ ಇದು. ಭಾರತದ ಮೇಲೆ ದಾಳಿ ಮಾಡೋಕೆ IS ಉಗ್ರ ಸಂಘಟನೆ ಹೊಸ ಪ್ಲಾನ್ ಮಾಡಿದೆ ಅಂತ. ಭಾರತದಲ್ಲಿ ಉಗ್ರಗಾಮಿಗಳನ್ನ ಮಟ್ಟ ಹಾಕಿರೋದ್ರಿಂದ ಇಲ್ಲಿನ ಯುವಕರನ್ನ ಬ್ರೈನ್ ವಾಶ್ ಮಾಡೋಕೆ ISಗೆ ಅಷ್ಟ ಆಗ್ತಾ ಇಲ್ಲ. ಹೀಗಾಗಿ ಪಾಕ್, ಬಾಂಗ್ಲಾ, ಮಾಲ್ಡೀವ್ಸ್ ಹಾಗೂ ಶ್ರೀಲಂಕಾದಿಂದ ಫುಲ್ ಟ್ರೈನಿಂಗ್ ಅನ್ನ ಪಡೆದಿರೋ ಉಗ್ರಗಾಮಿಗಳನ್ನ ಭಾರತಕ್ಕೆ ನುಗ್ಗಿಸಿ ದಾಳಿ ಮಾಡಿಸೋಕೆ ಪ್ಲಾನ್ ಹಾಕಿದ್ದಾರೆ ಅನ್ನೋ ಮಾಹಿತಿ. ನೆರೆಯ ರಾಷ್ಟ್ರಗಳ ಉಗ್ರಗಾಮಿಗಳನ್ನ ಬಳಸಿಕೊಂಡು ದಾಳಿ ಮಾಡೋಕೆ 2019ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿದ್ದ ಸರಣಿ ಆತ್ಮಾಹುತಿ ದಾಳಿ ಇತ್ತಲ್ಲ, ಅದೇ ರೀತಿ ಭಾರತದಲ್ಲಿ ದಾಳಿ ಮಾಡೋಕೆ ಮುಂದಾಗಿದ್ದಾರೆ ಅನ್ನೋ ಅಲರ್ಟ್ ಅನ್ನ ಈಗ ನೀಡಲಾಗಿದೆ. ಇಲ್ಲಿ ನೆರೆ ರಾಷ್ಟ್ರಗಳಲ್ಲಿ ಬಾಂಗ್ಲಾ ಉಗ್ರಗಾಮಿಗಳ ಮೂಲಕ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಮೇಲೆ ಕಣ್ಣಿಟ್ಟಿದ್ರೆ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಉಗ್ರರ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ಭಾರತದಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ಈ ನೆಟ್ವರ್ಕ್ ಮೇಲೆ ನಿರಂತರ ದಾಳಿ ಮಾಡಿ ರೇಡ್ಗಳನ್ನ ಮಾಡಿ ಹಿಡಿದು ಹಾಕ್ತಿದ್ದಾರೆ. ಆದರೆ ವಿದೇಶಿ ಉಗ್ರರನ್ನ ಬಳಸ್ಕೊಂಡ್ರೆ ಅಲ್ಲಿ ತನಕ ಕೂಡಲೇ ರೀಚ್ ಆಗಕ್ಕಾಗಲ್ಲ ನಮ್ಮ ಏಜೆನ್ಸಿಗಳಿಗೆ. ಜೊತೆಗೆ ಅವರು ಭಾರತದ ಉಗ್ರಗಾಮಿಗಳಿಗಿಂತ ಹೆಚ್ಚು ತೀವ್ರಗಾಮಿಯಾಗಿರ್ತಾರೆ. ಬ್ರೈನ್ ವಾಶ್ ಮಾಡೋದು ಈಸಿ ಇಂಡಿಯನ್ ಸಿಟಿಸನ್ಸ್ಗೆ ಕಂಪೇರ್ ಮಾಡಿದ್ರೆ ಅನ್ನೋದು ಲೆಕ್ಕಾಚಾರ ಉಗ್ರ ಸಂಸ್ಥೆಗಳದ್ದು. ಒಂದು ಸಲ ಈ ಮಾಡೆಲ್ನಲ್ಲಿ ದಾಳಿ ಮಾಡೋಕೆ ಸಾಧ್ಯ ಆದರೆ ಆಮೇಲೆ ಬೇಕಾದ್ರೆ ಭಾರತದಲ್ಲೇ ಸ್ವಲ್ಪ ಒಂಥರ ನ್ಯೂಟ್ರಲೈಸ್ ಆಗಿ ಹೋಗಿರೋ ಸ್ಲೀಪರ್ ಸೆಲ್ಗಳನ್ನ ಮತ್ತೆ ಆಕ್ಟಿವೇಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೂ ಸ್ಫೂರ್ತಿ ಸಿಗುತ್ತೆ ಅನ್ನೋದು ISನ ಲೆಕ್ಕಾಚಾರ. ಈ ಹೊಸ ಡೇಂಜರಸ್ ಪ್ಲಾನ್ ಬಗ್ಗೆ ಭಾರತದ ಇಡೀ ಭದ್ರತಾ ವಲಯ ಸಂಪೂರ್ಣ ಅಲರ್ಟ್ ಆಗಿದ್ದಾರೆ. ಈಗ ತೀವ್ರ ನಿಗಾ ಇಟ್ಟಿದ್ದಾರೆ. ಏನೋ ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಮೇ 3ನೇ ತಾರೀಕು ನಡೆದಿದ್ದ ನೀಟ್ ಪರೀಕ್ಷೆಯನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ರದ್ದುಗೊಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ವರದಿ ಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಸೋರಿಕೆ ಆಗಿ ಬಯಲಾಗಿದ್ದು ಹೇಗೆ ಅಂದ್ರೆ, ರಾಜಸ್ಥಾನ ಪೊಲೀಸರು ಈ ಬಗ್ಗೆ ತನಿಖೆ ಮಾಡ್ತಾ ಇದ್ರು. ಪರೀಕ್ಷೆಗೂ 2 ದಿನ ಮೊದಲೇ ಗೆಸ್ ಪೇಪರ್ ಹೆಸರಲ್ಲಿ ಕೈ ಬರಹದ ಪ್ರಶ್ನೆಗಳು ಹರಿದಾಡಿದ್ದು ಪತ್ತೆಯಾಗಿತ್ತು. ನಂತರ ನೀಟ್ ಪರೀಕ್ಷೆ ಆದಮೇಲೆ ಗೆಸ್ ಪೇಪರ್ನಲ್ಲಿದ್ದ 140 ಪ್ರಶ್ನೆಗಳು ಅಸಲಿ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ಟ್ಯಾಲಿ ಆಗಿದ್ವು, ಮ್ಯಾಚ್ ಆಗಿದ್ವು. ಹೀಗಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೂ ಮುನ್ನವೇ ಸೋರಿಕೆಯಾಗಿರೋ ಬಗ್ಗೆ ಪೊಲೀಸರಿಗೆ ಅನುಮಾನ ಮೂಡಿತು. ಈ ಮಾಹಿತಿಯನ್ನು ರಾಜಸ್ಥಾನ ಪೊಲೀಸರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTAಗೆ ತಿಳಿಸಿದ್ರು. ಇದರ ಬೆನ್ನಲ್ಲೇ NTA 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿದೆ. ಕೇಂದ್ರ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈ ಕೇಸ್ ತನಿಖೆಯನ್ನ CBIಗೆ ನೀಡಿದ್ದಾರೆ. ಪರೀಕ್ಷೆಗೂ ಮೊದಲೇ ಗೆಸ್ ಪೇಪರ್ ಹೇಗೆ ಹರಡಿತು ಮತ್ತು ಇದರ ಹಿಂದೆ ದೊಡ್ಡ ಜಾಲ ಇದೆಯಾ ಅಂತ CBI ತನಿಖೆ ಮಾಡ್ತಾ ಇದೆ. ರಾಜಸ್ಥಾನದಲ್ಲಿ ಆಲ್ರೆಡಿ 45ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಮಹಾರಾಷ್ಟ್ರದ ನಾಸಿಕ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಲ್ಲೂ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪರೀಕ್ಷಾ ಪತ್ರಿಕೆಯ ಅಸಲಿ ಪ್ರತಿಗಳು ನಾಸಿಕ್ನಿಂದಲೇ ಸೋರಿಕೆಯಾಗಿ ಅಲ್ಲಿಂದ ಹರಿಯಾಣ ಮತ್ತು ಇತರ ಉತ್ತರ ರಾಜ್ಯಗಳಿಗೆ ರವಾನೆಯಾಗಿರೋ ಸಾಧ್ಯತೆ ಇದೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಸೋರಿಕೆ ಕೇಸ್ನಲ್ಲಿ ರಾಜಸ್ಥಾನದ ಕೋಚಿಂಗ್ ಸೆಂಟರ್ಗಳು ಪಾಲ್ಗೊಂಡಿರೋ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿನ ಸಿಕಾರ್ನಲ್ಲಿರೋ ಕೆಲ ಕೋಚಿಂಗ್ ಸೆಂಟರ್ಗಳಲ್ಲಿ ಈ ಸೋರಿಕೆಯಾದ ಪ್ರಶ್ನೆಗಳನ್ನು ಗೆಸ್ ಪೇಪರ್ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಕಳಿಸಲಾಗಿತ್ತು ಅನ್ನೋ ಮಾಹಿತಿ. ಇದೇ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತವೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಿ ಅಭ್ಯಾಸ ಮಾಡಿಸಲಾಗಿತ್ತು. ಕೋಚಿಂಗ್ ಸೆಂಟರ್ಗಳು, MBBS ಕೌನ್ಸಿಲಿಂಗ್ ಏಜೆಂಟ್ಗಳು ಮತ್ತು ವಿದ್ಯಾರ್ಥಿಗಳ ದೊಡ್ಡ ನೆಟ್ವರ್ಕ್ ಇದರಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ತನಿಖಾಧಿಕಾರಿಗಳು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಒಂದು ಸಲ ಎಕ್ಸಾಮ್ ಬರೆಯೋಕೆ ನಮ್ಮ ವಿದ್ಯಾರ್ಥಿಗಳು ಎಷ್ಟೊಂದು ಸ್ಟ್ರೆಸ್ಸಲ್ಲಿ ಅವರು ಆ ದಿನಗಳನ್ನು ಕಳೆದಿರ್ತಾರೆ. 22 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ರು. ಈಗ ಮತ್ತೆ ಪರೀಕ್ಷೆ ನಡೆಸ್ತೀವಿ, ಹೊಸ ದಿನಾಂಕವನ್ನು ಶೀಘ್ರದಲ್ಲಿ ಪ್ರಕಟಿಸ್ತೀವಿ ಅಂತ NTA ಹೇಳಿದೆ. ಮರು ಪರೀಕ್ಷೆಗೆ ಹೊಸದಾಗಿ ಅರ್ಜಿ ಸಲ್ಲಿಸೋ ಮತ್ತು ಶುಲ್ಕ ಕಟ್ಟೋ ಅಗತ್ಯ ಇಲ್ಲ, ಹಳೆ ಡೇಟಾ ಬಳಸಿನೇ ಅಡ್ಮಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನ್ಯಾಯಯುತವಾಗಿ ಪರೀಕ್ಷೆ ನಡೆಸೋಕೆ ಈ ಕ್ರಮ ಅನಿವಾರ್ಯ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣ ಆಗಿದೆ. ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮೋದಿಯವರ ಅಮೃತ ಕಾಲ ಎಷ್ಟು ಚೆನ್ನಾಗಿದೆಯಲ್ಲ ದೇಶದ ಪಾಲಿಗೆ,
ಇದು ವಿಷಕಾಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಮತ್ತು ಪೋಷಕರ ತ್ಯಾಗವನ್ನು ಸರ್ಕಾರದ ವೈಫಲ್ಯ, ಭ್ರಷ್ಟಾಚಾರ ನಾಶಪಡಿಸಿದೆ ಅಂತ ಹೇಳಿ ಟೀಕಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವೂ ಕೇಳಿಬಂದಿದೆ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ರಾಷ್ಟ್ರ ರಾಜಧಾನಿ ದಿಲ್ಲಿ ಸೇರಿದ ಹಾಗೆ ದೇಶದ ಹಲವು ಕಡೆ ಪ್ರತಿಭಟನೆ ಕೂಡ ಆಗಿದೆ. ಏನೋ ತಮಿಳುನಾಡಿನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಎಲೆಕ್ಷನ್ ಮುಗಿದು ವಿಜಯ್ ಸಿಎಂ ಆದ ಬೆನ್ನಲ್ಲೇ ಎಐಎಡಿಎಂಕೆ 2 ಭಾಗ ಆಗಿದೆ. ಸಿವಿ ಷಣ್ಮುಗಂ ಹಾಗೂ ಎಸ್ಪಿ ವೇಲುಮಣಿ ನೇತೃತ್ವದ ಬಣ ವಿಜಯ್ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. 47 ಅಣ್ಣಾ ಡಿಎಂಕೆ ಶಾಸಕರ ಪೈಕಿ 30 ಶಾಸಕರು ಈ ಗುಂಪಲ್ಲಿದ್ದಾರೆ. ಇವರೆಲ್ಲ ಎಸ್ಪಿ ವೇಲುಮಣಿ ಅವರನ್ನೇ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇತ್ತ ಇಪಿಎಸ್ ಬಣದಲ್ಲಿ ಸದ್ಯಕ್ಕೆ ಇನ್ನು 17 ಶಾಸಕರು ಉಳ್ಕೊಂಡಿದ್ದಾರೆ. ಅವರು ಕೂಡ ಬೇಗ ಕರಗು ಹೋಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಡಿಎಂಕೆ ಜೊತೆಗಿನ ಮೈತ್ರಿ ಪ್ರಸ್ತಾಪವೇ ಅಣ್ಣಾ ಡಿಎಂಕೆ ಒಡೆದು ಹೋಗೋಕೆ ಕಾರಣ ಅಂತ ಹೇಳಲಾಗ್ತಿದೆ. ಹಾಗೆ ಬಿಜೆಪಿ ಸೇರಿ ಇತರ ಪಕ್ಷಗಳೊಂದಿಗೆ ನಾವು ಯಾವುದೇ ಮೈತ್ರಿ ಮಾಡಿಕೊಂಡಿಲ್ಲ ಅಂತ ಕೂಡ ಈ ಬಂಡಾಯ ಬಣ ಘೋಷಿಸಿದೆ. ಹೀಗಾಗಿ ಇದರಿಂದ ಮುಂದೆ ತಮಿಳುನಾಡಿನ ರಾಜಕೀಯದ ಮೇಲಾಗೋ ಪರಿಣಾಮ ಏನು, ಇದ್ರ ಬಗ್ಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಪಬ್ಲಿಷ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಆದರೆ ಈ ಬೆಳವಣಿಗೆಯಿಂದಾಗಿ ವಿಶ್ವಾಸ ಮತಕ್ಕೂ ಮುನ್ನ ವಿಜಯ್ಗೆ ಆನೆ ಬಲ ಬಂದಂತಾಗಿದೆ. ಮೇ 13ನೇ ತಾರೀಕು ವಿಧಾನಸಭೆಯಲ್ಲಿ ವಿಜಯ್ ಅವರು ಬಹುಮತವನ್ನು ಸಾಬೀತು ಮಾಡ್ತಾರೆ. 234 ಸ್ಥಾನಗಳ ಪೈಕಿ ಬಹುಮತಕ್ಕೆ 118 ಸೀಟ್ ಸಾಕಿತ್ತು. ಆಲ್ರೆಡಿ ವಿಜಯ್ ಮೆಜಾರಿಟಿ ಕ್ರಾಸ್ ಮಾಡಿದ್ರು, ಬೆಂಬಲ ಇತ್ತು ಅವರಿಗೆ. ಟಿವಿಕೆಗೆ 30ಕ್ಕೂ ಅಧಿಕ ಅಣ್ಣಾ ಡಿಎಂಕೆ ಶಾಸಕರ ಎಕ್ಸ್ಟ್ರಾ ಸಪೋರ್ಟ್ ಕೂಡ ಈಗ ಸಿಕ್ಕಂತಾಗಿದೆ. ಮತ್ತೊಂದು ಕಡೆ ಸಿಎಂ ಕುರ್ಚಿ ಮೇಲೆ ಕೂತ್ಕೊಳ್ತಿದ್ದ ಹಾಗೆ ವಿಜಯ್ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ತಮಿಳುನಾಡಿನ 717 ಸರ್ಕಾರಿ ಮದ್ಯದಂಗಡಿ 2 ವಾರದ ಒಳಗಡೆ ಕ್ಲೋಸ್ ಮಾಡೋಕೆ ಆದೇಶ ಕೊಟ್ಟಿದ್ದಾರೆ. ದೇವಾಲಯ, ಶಾಲೆ ಹಾಗೂ ಬಸ್ ನಿಲ್ದಾಣದಿಂದ 500 ಮೀಟರ್ ಒಳಗಿರೋ ಶಾಪ್ಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ, ಬೀಗ ಬೀಳತ್ತೆ. ಈ ಮದ್ಯ ಮಾರಾಟದಿಂದ 2025ರಲ್ಲಿ ಸರ್ಕಾರಕ್ಕೆ 48,000 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಹರಿದು ಬಂದಿತ್ತು. ಏನೋ ತಮಿಳುನಾಡು ವಿಧಾನಸಭೆಯಲ್ಲಿ ಮತ್ತೆ ಸನಾತನ ವಿವಾದ ಭುಗಿಲೆದಿದೆ. ಡಿಎಂಕೆ ನಾಯಕ ಹಾಗೂ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಮತ್ತೆ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರನ್ನ ಡಿವೈಡ್ ಮಾಡೋ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಚ್ಚರಿ ಅಂದರೆ ಈ ವೇಳೆ ಸದನದಲ್ಲೇ ಇದ್ದ ಹೊಸ ಸಿಎಂ ವಿಜಯ್ ಈ ಬಗ್ಗೆ ಏನು ಮಾತನಾಡದೆ ಕೈ ಮುಗಿದು ನಮಸ್ಕರಿಸಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ರೀತಿ ಸನಾತನ ಧರ್ಮವನ್ನು ಡೆಂಗ್ಯೂ, ಮಲೇರಿಯಾಗೆ ಹೋಲಿಸಿ ಉದಯನಿಧಿ ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಆದ್ರೀಗ ಮತ್ತೆ ಅಂತಹದ್ದೇ ಮಾತುಗಳನ್ನಾಡಿದ್ದಾರೆ. ಉದಯನಿಧಿ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ. ಡಿಎಂಕೆ ಎಲೆಕ್ಷನ್ನಲ್ಲಿ ಸೋತಿದ್ರೂ ಕೂಡ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡೋ ಕೆಲಸವನ್ನ ಕಂಟಿನ್ಯೂ ಮಾಡಿದ್ದಾರೆ ಅಂತ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಮತ್ತೊಂದು ಕಡೆ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ತಮಿಳುನಾಡು ವಿಧಾನಸಭೆ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ವಿಚಿತ್ರ ಅಂದ್ರೆ ವಿಜಯರ ಆಪ್ತ ಜ್ಯೋತಿಷಿಯಾಗಿರೋ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರಿಗೆ ಟಿವಿಕೆ ಸರ್ಕಾರದಲ್ಲಿ ಬಂಪರ್ ಹುದ್ದೆಯನ್ನು ಕೊಟ್ಟಿದ್ದಾರೆ ವಿಜಯ್. ಅವ್ರನ್ನ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ವಿಜಯರ ಈ ನಡೆಗೆ ಜ್ಯೋತಿಷಿಯನ್ನ ಅಧಿಕಾರಕ್ಕೆ ತಂದು ಕೂರಿಸಿರೋದಕ್ಕೆ ಏನ್ರಿ ವಿಜಯ್ ನಿಮ್ಮನ್ನು ನಂಬ್ಕೊಂಡು ನೀವು ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಬಂದ್ವಿ, ಈಗ ನೋಡ್ರೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಕಮ್ಯುನಿಸ್ಟರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸಿಪಿಎಂ ಪ್ರತಿಕ್ರಿಯೆ ಕೊಟ್ಟಿದೆ. ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅನ್ಅಕ್ಸೆಪ್ಟಬಲ್. ಸರ್ಕಾರದ ಕೆಲಸ ವೈಜ್ಞಾನಿಕ ದೃಷ್ಟಿಕೋನವನ್ನು ಪ್ರಮೋಟ್ ಮಾಡೋದು, ಸೈಂಟಿಫಿಕ್ ಔಟ್ಲುಕ್ ಅನ್ನ ಪ್ರಮೋಟ್ ಮಾಡೋದು, ಇಂಥ ಮೌಢ್ಯವನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಿತ್ರರು. ಮತ್ತೊಂದು ಕಡೆ ಒಂದು ವೋಟ್ನಿಂದ ಗೆದ್ದಿದ್ದ ಟಿವಿಕೆ ಶಾಸಕ ಆರ್ ಶ್ರೀನಿವಾಸ್ ಸೇತುಪತಿಗೆ ಮದ್ರಾಸ್ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ವಿಧಾನಸಭೆಯಲ್ಲಿ ನಡೆಯೋ ವಿಶ್ವಾಸಮತ ಯಾಚನೆಯಲ್ಲಿ ಮತದಾನ ಮಾಡೋ ಹಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಮತ ಎಣಿಕೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಶ್ರೀನಿವಾಸ್ ಅವರ ವಿರುದ್ಧ ಡಿಎಂಕೆ ಅಭ್ಯರ್ಥಿ ಪೆರಿಯಾ ಕುರುಪ್ಪನ್ ಕೋರ್ಟ್ಗೆ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಕೋರ್ಟ್ ಹೀಗೆ ಹೇಳಿದೆ. ಅತ್ತ ವಿಜಯರ ಟಿವಿಕೆಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಎಎಂಎಂಕೆ ಪಕ್ಷದ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನ ಪಾರ್ಟಿಯಿಂದ ವಜಾ ಮಾಡಲಾಗಿದೆ. ಎಎಂಎಂಕೆ ಪಾರ್ಟಿಯ ಮುಖ್ಯಸ್ಥ ಟಿಟಿವಿ ದಿನಕರನ್ ಈ ಕ್ರಮ ತಗೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ ಸೇರಿ ಈ ಕ್ಷೇತ್ರಗಳಿಗೆ ಯಾತ್ರೆ ಹೋಗ್ಬರೋ ಆಸಕ್ತಿ ನಿಮಗಿದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದ್ಬಿಡ್ತಾರೆ. ಸೀನಿಯರ್ ಸಿಟಿಸನ್ಸ್ ಇದ್ರೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. 7 ಸೆನ್ಸ್ ಟೂರಿಸಂನ ಪ್ಯಾಕೇಜ್ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನೊಂದು ಕಡೆ ಅಸ್ಸಾಂ ಸಿಎಂ ಆಗಿ 2ನೇ ಬಾರಿಗೆ ಹಿಮಾಂತ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. ಸರ್ಮಾ ಜೊತೆಗೆ ರಾಮೇಶ್ವರ್ ತೇಲಿ, ಅತುಲ್ ಬೋರಾ, ಚರಣ್ ಬೋರಾ ಮತ್ತು ಅಜಂತಾ ನಿಯೋಗ್ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ನಿರಂತರ 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ಮೊದಲ ಕಾಂಗ್ರೆಸ್ಸೇತರ ಲೀಡರ್ ಅನ್ನೋ ಹೆಗ್ಗಳಿಕೆಗೆ ಬಿಸ್ವಾ ಪಾತ್ರರಾಗಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ PM ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಈ ಪ್ರೋಗ್ರಾಂನಲ್ಲಿ ಆತಂಕ ಪಡೋ ಘಟನೆ ಕೂಡ ಆಗಿದೆ. ವ್ಯಕ್ತಿಯೊಬ್ಬ ಜೀವಂತ ಮದ್ದುಗುಂಡುಗಳ ಸಮೇತ ಸಿಕ್ಕಿಬಿದ್ದಿದ್ದಾನೆ. ರೂಟೀನ್ ಚೆಕಿಂಗ್ ವೇಳೆ ಎಂಟ್ರಿ ಗೇಟ್ ಬಳಿ ಈತನನ್ನು ಹಿಡಿಯಲಾಗಿದೆ. ಆದರೆ ಈತನ ಬಳಿ ಬಂದೂಕು ಸೇರಿದ ಹಾಗೆ ಉಳಿದ ಆಯುಧಗಳು ಯಾವುದು ಕೂಡ ಇರಲಿಲ್ಲ ಅದನ್ನು ಫೈರ್ ಮಾಡೋಕ್ಕೆ. ಸದ್ಯ ಈತನನ್ನು ಹಿಡಿದು ತನಿಖೆ ಮಾಡ್ತಿದ್ದಾರೆ, ಯಾಕೆ ಇದನ್ನು ತಗೊಂಡ್ಬಂದಿದ್ದ ಅಂತ. PM ಮೋದಿ ಅವರ ಬೆಂಗಳೂರು ಭೇಟಿ ವೇಳೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ವು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ಇತ್ತ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮೂಲ ವೇತನವನ್ನ 12.5% ಜಾಸ್ತಿ ಮಾಡಿದೆ. ಪರಿಷ್ಕೃತ ವೇತನ ಜುಲೈ ತಿಂಗಳಿನಿಂದಲೇ ನೌಕರರಿಗೆ ಸಿಗುತ್ತೆ. KSRTC ಸೇರಿದ ಹಾಗೆ 4 ನಿಗಮಗಳ ನೌಕರರಿಗೂ ಇದು ಅನ್ವಯ ಆಗುತ್ತೆ. ಆದರೆ ಸಾರಿಗೆ ನೌಕರರ ಸಂಘಟನೆಗಳು ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಮೇ 20ಕ್ಕೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. 25% ಹೆಚ್ಚು ಮಾಡಬೇಕು ಅನ್ನೋದು ಅವರ ಬೇಡಿಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ ಮತ್ತೆ ಮುಂದೂಡಿಕೆಯಾಗೋ ಲೆಕ್ಕಾಚಾರ ಇದೆ. ಚುನಾವಣೆ ನಡೆಸೋಕೆ ಇನ್ನು 3 ತಿಂಗಳು ಟೈಮ್ ಬೇಕು ಅಂತ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಿಗೆ ಹೇಳಿದೆ. SIR ನಡೀತಾ ಇದೆ, ಜನಗಣತಿ ಕಾರ್ಯ ಕೂಡ ನಡೀತಾ ಇದೆ, ಸಿಬ್ಬಂದಿ ಕೊರತೆ ಇದೆ, ಸೆಪ್ಟೆಂಬರ್ ವರೆಗೆ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಕೇಳಿದೆ ಚುನಾವಣಾ ಆಯೋಗ. ನಿಮ್ಗೆ ಗೊತ್ತಿರಬಹುದು, ಜೂನ್ 30ರ ಒಳಗಡೆ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಟ್ಟಿತ್ತು. ಆಗಲ್ಲ, ಟೈಮ್ ಬೇಕು ಅಂತ ಈಗ ಕೋರ್ಟ್ಗೆ ವಾಪಸ್ ಹೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಸುವೇಂದು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ. ಈಗ ಅಲ್ಲಿ ರಸ್ತೆಗಳಲ್ಲಿ ಪ್ರಾರ್ಥನೆ ಮಾಡೋದನ್ನ, ನಮಾಜ್ ಮಾಡೋದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಕೋಲ್ಕತ್ತಾದ ಪ್ರಸಿದ್ಧ ರೆಡ್ ರೋಡ್ ನಲ್ಲೂ ಕೂಡ ಮುಂದೆ ನಮಾಜ್ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶವನ್ನ ಜಾರಿಗೆ ತರ್ತಾ ಇದೀವಿ ಅಂತ ಹೇಳಿ ಬಂಗಾಳ ಸರ್ಕಾರ ಹೇಳಿದೆ. ಇನ್ನು ಬಂಗಾಳ CM ಸುವೇಂದು ಅಧಿಕಾರಿ ಆಪ್ತ ಸಹಾಯಕ ಚಂದ್ರನಾಥ್ ರಥ್ರ ಹತ್ಯೆ ಕೇಸ್ಗೆ CBI ಎಂಟ್ರಿ ಕೊಟ್ಟಿದೆ. ಈಗ ಆಲ್ರೆಡಿ ಕೇಸಲ್ಲಿ ಪಶ್ಚಿಮ ಬಂಗಾಳದ SIT 3 ಅರೆಸ್ಟ್ ಮಾಡಿತ್ತು. ಆದ್ರೆ ಈ ಪ್ಲಾನ್ ನಲ್ಲಿ ಒಟ್ಟು 8 ಜನ ಪಾಲ್ಗೊಂಡಿದ್ದಾರೆ. ಪ್ಲಾನ್ ಮಾಡಿ ಕೊಲೆ ಮಾಡಿರೋದು ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಇನ್ನು LPG ಗ್ಯಾಸ್ ಡೆಲಿವರಿ ಮಾಡೋ ನೆಪದಲ್ಲಿ ಮೋಸ ಮಾಡೋರು ಬರ್ತಾ ಇದ್ದಾರೆ, ಹುಷಾರ್. ಸೈಬರ್ ಖದೀಮರು ಫೇಕ್ ಗ್ಯಾಸ್ ಡೆಲಿವರಿ ಮೆಸೇಜ್ ಆಪ್ ಲಿಂಕ್ ಅನ್ನ ಕಳಿಸಬಹುದು. ಫೇಕ್ ಕಾಲ್ ಮಾಡಿ OTP ಕೇಳಿ ನಿಮ್ಮ ಸೂಕ್ಷ್ಮ ಮಾಹಿತಿಯನ್ನ ಕದಿಬಹುದು. ಹೀಗಾಗಿ ಫೋನ್ ಕಾಲ್ ನಲ್ಲಿ OTP ಶೇರ್ ಮಾಡಬೇಡಿ ಅಂತ ಗ್ಯಾಸ್ ಕಂಪನಿಗಳು ಎಚ್ಚರಿಕೆ ಕೊಟ್ಟಿವೆ. ಅಷ್ಟು ಮಾತ್ರ ಅಲ್ಲ, ಗ್ಯಾಸ್ ಕಂಪನಿಗಳು ಸಬ್ಸಿಡಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ಅನ್ನ ಕೂಡ ಕಳಿಸೋಕೆ ಶುರು ಮಾಡಿದ್ದಾರೆ. ಮೆಸೇಜ್ ನಿಮಗೂ ಕೂಡ ಬಂದಿರಬಹುದು. ಯಾವುದೇ ಗ್ರಾಹಕರು ಅಥವಾ ಅವರ ಫ್ಯಾಮಿಲಿಯ ಸದಸ್ಯರ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅವರಿಗೆ ಗ್ಯಾಸ್ ಸಬ್ಸಿಡಿ ಕಟ್ ಆಗುತ್ತೆ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಗ್ರಾಹಕರು ಸಿಟ್ಟಾಗಿದ್ದಾರೆ. ಕೋವಿಡ್ಗೂ ಮೊದಲು ಸಬ್ಸಿಡಿ ಜಾಸ್ತಿ ಇತ್ತು, ಈಗ ಕೇವಲ 24.5 ರೂಪಾಯಿ ಮಾತ್ರ ಸಬ್ಸಿಡಿ ಇದೆ. ಇಷ್ಟು ಸಣ್ಣ ಅಮೌಂಟ್ಗೆ ಇಷ್ಟೆಲ್ಲ ವೆರಿಫಿಕೇಶನ್ ಡ್ರಾಮಾ ಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನೋ ಚೆನ್ನೈ ಏರ್ಪೋರ್ಟ್ ನಲ್ಲಿ ದೊಡ್ಡ ಅನಾಹುತ ಜಸ್ಟ್ ಮಿಸ್ ಆಗಿದೆ. ಚೆನ್ನೈನಿಂದ ಅಬುದಾಬಿಗೆ ಹೊರಟಿದ್ದ ಇತಿಹಾದ್ ಏರ್ವೇಸ್ ಕಂಪನಿಯ ವಿಮಾನವೊಂದರ ರೆಕ್ಕೆಗೆ ಬೆಂಕಿ ಹತ್ಕೊಳ್ತು. ವಿಮಾನದಲ್ಲಿ ಸುಮಾರು 280 ಪ್ರಯಾಣಿಕರಿದ್ರು. ಟೇಕ್ ಆಫ್ಗೆ ವಿಮಾನ ರೆಡಿ ಆಗಿದ್ದಾಗಲೇ ಎಡಭಾಗದ ರೆಕ್ಕೆಗೆ ಬೆಂಕಿ ಹತ್ಕೊಂಡಿದೆ. ತಕ್ಷಣ ಪೈಲಟ್ ಗಮನಕ್ಕೆ ಬಂದಿದ್ದು ವಿಮಾನದ ಟೇಕ್ ಆಫ್ ಕ್ಯಾನ್ಸಲ್ ಮಾಡಲಾಯಿತು. ಕೂಡಲೇ ಬೆಂಕಿ ನಂದಿಸಲಾಯಿತು. ಪ್ರಯಾಣಿಕರೆಲ್ಲರೂ ಕೂಡ ಆಮೇಲೆ ಸೇಫ್ ಆಗಿದ್ದಾರೆ. ಬೆಂಕಿ ಯಾಕೆ ಹತ್ಕೊಳ್ತು ಅಂತ ತನಿಖೆ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಭೀಕರ ದಾಳಿಯಾಗಿದೆ. ಆಟೋ ತುಂಬಾ ಸ್ಫೋಟಕ ತುಂಬಿಕೊಂಡು ಹೋಗಿ ಡಮ್ ಅನಿಸಲಾಗಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಲಕ್ಕಿ ಮಾರ್ವಾತ್ ಜಿಲ್ಲೆಯ ನೌರಂಗ್ ಬಜಾರ್ನಲ್ಲಿ ಈ ಘಟನೆಯಾಗಿದೆ. ಕನಿಷ್ಠ 9 ಜನರ ಪ್ರಾಣ ಹೋಗಿದೆ. 2 ಭದ್ರತಾ ಸಿಬ್ಬಂದಿ ಕೂಡ ಸೇರಿದ್ದಾರೆ. 33ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇದುವರೆಗೂ ಯಾವುದೇ ಸಂಘಟನೆ ದಾಳಿಯ ಹೊಣೆಯನ್ನ ಹೊತ್ಕೊಂಡಿಲ್ಲ. ಆದ್ರೆ ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನಿ ತಾಲಿಬಾನಿಗಳ ಭದ್ರಕೋಟೆ. ಇನ್ನು ಚೀನಾಗೆ ಭಾರತ ತಿವಿದಿದೆ. ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದ್ರು ಅನ್ನೋ ವಿಚಾರ ಇತ್ತಲ್ಲ. ಚೀನಾದ ಇಂಜಿನಿಯರ್ ಒಬ್ರು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ರಲ್ಲ, ಅದಕ್ಕೆ ಜವಾಬ್ದಾರಿಯುತ ರಾಷ್ಟ್ರಗಳು ಇದ್ರ ಬಗ್ಗೆ ಥಿಂಕ್ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ಉಗ್ರಗಾಮಿಗಳನ್ನ ಕಾಪಾಡೋದು ಅವರ ರೆಸ್ಪೆಕ್ಟ್ ಮೇಲೆ, ಗೌರವದ ಮೇಲೆ ಎಂತ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನ ಅವರು ಥಿಂಕ್ ಮಾಡಬೇಕು ಅಂತ ನಮ್ಮ ವಿದೇಶಾಂಗ ಇಲಾಖೆ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ರಿಪೋರ್ಟ್ಸ್ ನಮಗೆ ಮೊದಲೇ ಗೊತ್ತಿದ್ದ ವಿಚಾರವನ್ನ ಇನ್ನಷ್ಟು ದೃಢಪಡಿಸ್ತಾ ಇದೆ ಅನ್ನೋ ಒಂದು ಪ್ರತಿಕ್ರಿಯೆಯನ್ನ ವಿದೇಶಾಂಗ ಇಲಾಖೆ ಕೊಟ್ಟಿದೆ. ಇನ್ನು UPಯಲ್ಲಿ ಎನ್ಕೌಂಟರ್ಗಳ ಮಳೆ ಮುಂದುವರೆದಿದೆ. ಕಳೆದ 26 ಗಂಟೆಗಳಲ್ಲಿ 3 ಗುಂಡಿಕ್ಕಿ ಹತ್ಯೆ ಮಾಡಿದ್ದ ಮಾಜಿ ಸೈನಿಕ ಗುರುಪ್ರೀತ್ ಸಿಂಗ್, ಆತ ಇದ್ದಕ್ಕಿದ್ದ ಹಾಗೆ ಈ ತರ ಸಿಕ್ಕಿದ್ರು ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದ. ಆತನನ್ನ ಪೊಲೀಸರು ಹೊಡೆದು ಹಾಕಿದ್ದಾರೆ. ಈತ ಸೇನೆಯಿಂದ ನಿವೃತ್ತನಾಗಿ 6 ವರ್ಷ ಕಳೆದಿತ್ತು. ಇದನ್ನು ಏನಾಗಿತ್ತು, ಇದ್ದಕ್ಕಿದ್ದ ಹಾಗೆ ಸಿಕ್ಕಲ್ಲಿ ಯಾಕಿದ ಶೂಟ್ ಮಾಡ್ಕೊಂಡು ಹೊರಟಿದ್ದ, ಅದ್ರ ಬಗ್ಗೆ ಇನ್ನು ತನಿಖೆ ನಡೀತಾ ಇದೆ. ಈಗ ಇನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂಧನ ಸಪ್ಲೈ ಬಗ್ಗೆ ಡೇಟಾ ಕೊಟ್ಟಿದ್ದಾರೆ. ಇಂಧನ ಪೂರೈಕೆಯ ಶಾರ್ಟೇಜ್ ಇಲ್ಲ ಅಂದಿದ್ದಾರೆ. ದಿನಕ್ಕೆ LPG ಉತ್ಪಾದನೆಯನ್ನ 36,000 ಟನ್ನಿಂದ 54,000 ಟನ್ಗೆ ಏರಿಸಿದ್ದೀವಿ. ನಮ್ಮ ಹತ್ರ 69 ದಿನಗಳಿಗಾಗುವಷ್ಟು ಕ್ರೂಡ್ ಆಯಿಲ್ ಮತ್ತು LNG ಸ್ಟಾಕ್ ಇದೆ. 45 ದಿನಕ್ಕಾಗುವಷ್ಟು LPG ಸ್ಟಾಕ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸಮಾಧಾನದ ಸುದ್ದಿ. ಏನೋ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಪ್ರೆಷರ್ ಆಗ್ತಿದೆಯಲ್ಲ. PM ಮೋದಿ ಕೂಡ ತೈಲ ಕಮ್ಮಿ ಬಳಸಿ, ಮನೆಯಿಂದ ಕೆಲಸ ಮಾಡಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಕರೆ ಕೊಟ್ಟಿದ್ರು. ಈಗ ನೀತಿ ಆಯೋಗ ಭಾರತದಾದ್ಯಂತ ಎಲ್ಲ ಪ್ರಮುಖ ನಿರ್ಮಾಣ ಕಾಮಗಾರಿಗಳನ್ನು 2 ವರ್ಷ ಕಾಲ ನಿಲ್ಲಿಸುವಂತೆ ಶಿಫಾರಸು ಮಾಡಿದೆ.
ಮೂಲಗಳನ್ನು ಉಲ್ಲೇಖಿಸಿ ದಿ ಟ್ರಿಬ್ಯೂನ್ ಈ ರಿಪೋರ್ಟ್ ಮಾಡಿದೆ. ಜಾರಿಯಾಗಿಲ್ಲ, ಆ ರೀತಿ ಸಲಹೆ ಥರ ಕೊಟ್ಟಿದ್ದಾರೆ ಅಂಥೇಳಿ. ಕಚ್ಚಾ ವಸ್ತುಗಳ ಕೊರತೆ, ಆಮದು ವೆಚ್ಚ ಏರಿಕೆ ಇದೆಲ್ಲ ಆಗಿರೋದ್ರಿಂದ, ವಿಪರೀತ ವೆಚ್ಚ ಹೆಚ್ಚಾಗಿರೋದ್ರಿಂದ ಈ ಥರ ತಯಾರಿ ನಡೀತಾ ಇದೆ ಅಂತ. ಈಗ ಆಲ್ರೆಡಿ ದಿಲ್ಲಿಯಲ್ಲಿ ಹಲವು ಸರ್ಕಾರಿ ಕಟ್ಟಡ ನಿರ್ಮಾಣ ಕಾರ್ಯಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಆದರೆ ರಾಷ್ಟ್ರವ್ಯಾಪಿ ಇದನ್ನು ಜಾರಿಗೊಳಿಸಲಾಗ್ತಿದೆ ಅಂತ ಹೇಳಿ ಸರ್ಕಾರ ಇನ್ನೂ ಕೂಡ ಅಫಿಷಿಯಲ್ ಆಗಿ ಹೇಳಿಲ್ಲ. ಹಂಗೊಂದು ವೇಳೆ ಜಾರಿಗೊಳಿಸೋದಂದ್ರೂ ಕೂಡ ಅಷ್ಟು ಸುಲಭ ಇಲ್ಲ. ದೊಡ್ಡ ಇಂಡಸ್ಟ್ರಿ, ಅಲ್ಲಿಗೆ ಸಪ್ಲೈ ಮಾಡ್ತಿರುವಂಥ ಕಂಪನಿಗಳ ಕಥೆ ಏನು, ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದ ಕಂಪನಿಗಳ ಕಥೆ ಏನು, ಅಲ್ಲಿ ದುಡಿತಾ ಇದ್ದ ಕಾರ್ಮಿಕರ ಕಥೆ ಏನು, ಇದೆಲ್ಲ ಪ್ರಶ್ನೆ ಬರುತ್ತೆ. ಹಾಗಾಗಿ ಇನ್ನೂ ಕೂಡ ಇದನ್ನು ಕನ್ಫರ್ಮೇಷನ್ ಅಂತ ತಗೋಬೇಡಿ. ಜಸ್ಟ್ ಇದನ್ನೊಂದು ಈ ಥರ ಮಾಹಿತಿ ರಿಪೋರ್ಟ್ಸ್ ಇದೆ ಅಂತ ಅಷ್ಟೇ ನಾವು ನೋಡೋಣ. ಕನ್ಫರ್ಮೇಷನ್ ಸಿಕ್ಕಾಗ ನಾವು ನಿಮಗೆ ತಲುಪಿಸ್ತೀವಿ ಮಾಹಿತಿಯನ್ನು. ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಹಾಗೂ ಕೋಚ್ ರಾಹುಲ್ ದ್ರಾವಿಡ್ ಈಗ ಹೊಸ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ. ಯುರೋಪ್ನಲ್ಲಿ ಶುರುವಾಗ್ತಿರೋ ಹೊಸ ಯುರೋಪಿಯನ್ T20 ಪ್ರೀಮಿಯರ್ ಲೀಗ್ EPLನಲ್ಲಿ ದ್ರಾವಿಡ್ ಟೀಮ್ ಪರ್ಚೇಸ್ ಮಾಡಿದ್ದಾರೆ. ಇಂಡಿಯನ್ ಗ್ರೂಪ್ ಜೊತೆ ಸೇರಿಕೊಂಡು ಐರ್ಲೆಂಡ್ನ ಡಬ್ಲಿನ್ ಫ್ರಾಂಚೈಸಿಯ ಓನರ್ ಆಗಿದ್ದಾರೆ. ಈ ಟೀಮ್ಗೆ ಡಬ್ಲಿನ್ ಗಾರ್ಡಿಯನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೆಪ್ಟೆಂಬರ್ನಿಂದ ಈ ಟೂರ್ನಮೆಂಟ್ ಶುರುವಾಗ್ತಾ ಇದೆ. ಇನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗ್ತಾನೆ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಬ್ರೆಂಟ್ ಕ್ರೂಡ್ ಬೆಲೆ 3%ಗೂ ಅಧಿಕ ರೈಸ್ ಆಗಿ ಬ್ಯಾರಲ್ಗೆ $107 ದಾಟಿದೆ. ಇನ್ನು ಭಾರತದ ಷೇರುಪೇಟೆ ಇವತ್ತು ಕೂಡ ಕ್ರ್ಯಾಶ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 1456 ಪಾಯಿಂಟ್ಸ್ ಅಥವಾ 1.9% ಕುಸಿದು 74,559ಕ್ಕೆ ರೀಚ್ ಆಗಿದೆ. ನಿಫ್ಟಿ 436 ಪಾಯಿಂಟ್ಸ್ ಅಥವಾ 1.8% ಬಿದ್ದು 23,379ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 2.53% ಕುಸಿದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 3% ಡೌನ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 11 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 467.3 ಲಕ್ಷ ಕೋಟಿ ರೂಪಾಯಿಗೆ ಡ್ರಾಪ್ ಆಗಿದೆ. ಅಗೇನ್ ಅಮೆರಿಕ ಇರಾನ್ ನಡುವೆ ಶಾಂತಿ ಆಗುತ್ತಾ ಅಥವಾ ಮತ್ತೆ ಯುದ್ಧ ಆಗುತ್ತಾ ಅನ್ನೋ ಗೊಂದಲ ಮಾರ್ಕೆಟನ್ನು ಕಾಡ್ತಾ ಇದೆ. ಅತ್ತ PM ನರೇಂದ್ರ ಮೋದಿ ದೇಶಕ್ಕೆ ಸ್ವಲ್ಪ ಮಿತವ್ಯಯ ಮಾಡಿ ಅಂತ ಹೇಳಿ ಕರೆ ಕೊಟ್ಟರಲ್ಲ, ಇದು ಕೂಡ ಮಾರ್ಕೆಟನ್ನು ಹೆದರಿಸಿದೆ. ಕ್ರೂಡ್ ಆಯಿಲ್ ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ, ವಿದೇಶಿ ಬಂಡವಾಳದ ಹೊರಹರಿವು ಪ್ರೆಷರನ್ನು ಕಂಟಿನ್ಯೂ ಮಾಡ್ತಾ ಇದೆ. ಟೆಕ್ ಮಹೀಂದ್ರ, HCL ಟೆಕ್, TCS ತುಂಬ ಪೆಡ್ತಿಂದ್ವು. NTPC, SBI, ಭಾರತಿ ಏರ್ಟೆಲ್ ಟಾಪ್ ಗೇನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಇರೋದ್ರಲ್ಲೇ NSEನಲ್ಲಿ ಒಟ್ಟು 590 ಸ್ಟಾಕ್ಸ್ ಮಾತ್ರ ಗ್ರೀನ್ನಲ್ಲಿದ್ದರೆ 2725 ಸ್ಟಾಕ್ಸ್ ರೆಡ್ನಲ್ಲಿದ್ವು. BSEನಲ್ಲಿ 782 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 3500 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 35 ಪೈಸೆ ಕುಸಿದು $95.63 ಆಗಿದೆ. ಇನ್ನು ಏಪ್ರಿಲ್ ತಿಂಗಳ ಚಿಲ್ಲರೆ ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್ 3.48%ಗೆ ಏರಿಕೆಯಾಗಿದೆ. ಕಳೆದ ಮಾರ್ಚ್ನಲ್ಲಿ ಇದು 3.40% ಇತ್ತು. ಮುಖ್ಯವಾಗಿ ತರಕಾರಿ ಮತ್ತು ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗಿರೋದು ಇದಕ್ಕೆ ಕಾರಣ. ಆಹಾರ ಹಣದುಬ್ಬರ 3.87%ನಿಂದ 4.2%ಗೆ ಜಂಪ್ ಆಗಿದೆ. ಇನ್ನು ಬ್ರೆಜಿಲ್ನ ಏರೋಸ್ಪೇಸ್ ದಿಗ್ಗಜ ಎಂಬ್ರೇಯರ್ ಭಾರತದ ಭಾರತ್ ಫೋರ್ಜ್ ಜೊತೆ ಡೀಲ್ ಮಾಡಿಕೊಂಡಿದೆ. ವಿಮಾನ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಭಾರತ್ ಫೋರ್ಜ್ ಮುಂದೆ ಎಂಬ್ರೇಯರ್ಗೆ ಸಪ್ಲೈ ಮಾಡುತ್ತೆ. ಇನ್ನು ಕ್ರೂಡ್ ಆಯಿಲ್ ಮತ್ತು ಗ್ಯಾಸ್ ಉತ್ಪಾದಕರಿಗೆ ಕೇಂದ್ರ ಸರ್ಕಾರ ಒಂದು ಸಮಾಧಾನದ ಸುದ್ದಿ ಕೊಟ್ಟಿದೆ. ತೈಲ ಮತ್ತು ಗ್ಯಾಸ್ ಉತ್ಪಾದನೆ ಮಾಡೋ ಕಂಪನಿಗಳು ನೀಡೋ ರಾಯಲ್ಟಿ ರೇಟ್ ಕಮ್ಮಿ ಮಾಡಿದೆ. ದೇಶದಲ್ಲಿ ಉತ್ಪಾದನೆ ಹೆಚ್ಚಿಸೋಕೆ ಈ ಕ್ರಮ. ಈ ಮೂಲಕ ಆನ್ ಶೋರ್ ಅಥವಾ ನೆಲದ ಮೇಲಿನ ಕಚ್ಚಾ ತೈಲದ ರಾಯಲ್ಟಿ 10% ಇಳಿಕೆಯಾಗಿದೆ. ಹಾಗೆ ಆಫ್ ಶೋರ್ ಅಥವಾ ಸಮುದ್ರದ ಒಳಗಿನ ಕಚ್ಚಾ ತೈಲ ಉತ್ಪಾದನೆ ಮಾಡ್ತಾರಲ್ಲ, ಅವರಿಗೆ ರಾಯಲ್ಟಿ 8% ಇಳಿದಿದೆ. ಗ್ಯಾಸ್ ಉತ್ಪಾದನೆ ಮೇಲಿನ ರಾಯಲ್ಟಿ ಕೂಡ 8%ಗೆ ಇಳಿಕೆಯಾಗಿದೆ. ಹಾಗೆ ಡೀಪ್ ವಾಟರ್ ಮತ್ತು ಅಲ್ಟ್ರಾ ಡೀಪ್ ವಾಟರ್ ಫೀಲ್ಡ್ನಲ್ಲಿ ತೈಲ ತೆಗೆದರೆ ಮತ್ತಷ್ಟು ವಿನಾಯಿತಿಯನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸುದ್ದಿ ಹೊರಬೀಳ್ತಿದ್ದ ಹಾಗೆ ONGC ಶೇರ್ಸ್ 4.7% ರೈಸ್ ಆಗಿ $294ಗೆ ತಲುಪಿತು. ಆಯಿಲ್ ಇಂಡಿಯಾ ಶೇರ್ಸ್ ಕೂಡ 7.4%ನಷ್ಟು ಜಂಪ್ ಆಯಿತು, 490ಕ್ಕೆ ರೀಚ್ ಆಯಿತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,270 ಜಾಸ್ತಿಯಾಗಿ 1,51,632 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,163 ಹೆಚ್ಚಾಗಿ 1,38,895 ರೂಪಾಯಿ ಆಗಿದೆ. ಹಾಗೆ 1 kg ಬೆಳ್ಳಿ ಬೆಲೆಯಲ್ಲಿ $8,667 ಜಾಸ್ತಿಯಾಗಿ $2,64,867 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.